ನಮ್ಮ ದೇಶದ ನಂಬರ್ 1 ಕಂಪನಿ ರಿಲಯನ್ಸ್ ಇಂಡಸ್ಟ್ರಿ, ಹೌದಾ. ನಂಬರ್ 2 HDFC ಬ್ಯಾಂಕ್, ನಂಬರ್ 3 ಭಾರತ್ ಏರ್ಟೆಲ್. ಅದೇ ರೀತಿ ರಿಲಯನ್ಸ್ ನಂಬರ್ 1 ಅಂದ್ರೆ ಆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇದೆ. ಎಷ್ಟಿದೆ ಮಾರ್ಕೆಟ್ ಕ್ಯಾಪ್? 19 ಲಕ್ಷ ಕೋಟಿ, ಹೌದಾ. ಅದಕ್ಕೋಸ್ಕರ ಇದು ನಂಬರ್ 1, ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇದೆ. ರಿಲಯನ್ಸ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿರೋದು 1994ರಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಐಪಿಎಲ್ ಬಂದ ಟೈಮ್ ಅದು. ಐಪಿಎಲ್ ಬಂದದ್ದು 1994. ಐಪಿಎಲ್ ಬರುವಾಗ ರಿಲಯನ್ಸ್ ಇಂಡಸ್ಟ್ರಿ ಶೇರ್ ಪ್ರೈಸ್ 16 ರೂಪಾಯಿ ಇತ್ತು. ಇವಾಗ ಎಷ್ಟಿದೆ ಗೊತ್ತಾ? 2026ರಲ್ಲಿ 1359 ಇದೆ. ಇವತ್ತಿನ ಪ್ರೈಸ್ ಹೇಳ್ತಾ ಇರೋದು ನಾನು. 1994 ಐಪಿಎಲ್ ಬಂದಾಗ 16 ರೂಪಾಯಿ ಇತ್ತು. 2026ರಲ್ಲಿ ಅಂದ್ರೆ ಇವತ್ತಿನ ಡೇಟಿಗೆ 1359 ಆಗಿದೆ ಶೇರ್ ಪ್ರೈಸ್. ಅಂದ್ರೆ ಎಷ್ಟು ಪಟ್ಟು ಮೇಲೆ ಹೋಗಿದೆ ನೋಡೋಣ. 1359 ಭಾಗಿಸು 16 ಮಾಡಿ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ 84 ಪಟ್ಟು ಮೇಲ್ಗಡೆ ಹೋಗಿದೆ. ಅಂದ್ರೆ ಎಷ್ಟು ವರ್ಷ ಲೆಕ್ಕ ಮಾಡಿ. 1994ರಿಂದ 2026 ಅಂದ್ರೆ ಎಷ್ಟು ವರ್ಷ ಆಗುತ್ತೆ? 94, 104, 14, 24, 32 ವರ್ಷ, ಹೌದಾ. 32 ವರ್ಷದಲ್ಲಿ 16 ರೂಪಾಯಿದಲ್ಲಿ ಶೇರ್ ಪ್ರೈಸ್ 1359 ಹೋಗಿದೆ, ಹೌದಾ. ಎಷ್ಟು ಪಟ್ಟು ಮೇಲ್ಗಡೆ ಹೋಗಿದೆ? 84 ಪಟ್ಟು ಮೇಲ್ಗಡೆ ಹೋಗಿದೆ. ಅಂದ್ರೆ 32 ವರ್ಷ ಆಯ್ತು. 1994ರಲ್ಲಿ ಯಾರೆಲ್ಲ ರಿಲಯನ್ಸ್ ಇಂಡಸ್ಟ್ರಿ ಐಪಿಎಲ್ ಬಂದ ಟೈಮಲ್ಲಿ ಯಾರೆಲ್ಲ 1 ಲಕ್ಷ ಹಾಕಿದಾರೋ ಅವ್ರದ್ದು ಇವತ್ತು 84 ಲಕ್ಷ ಆಗಿದೆ. ಎಷ್ಟು ವರ್ಷದಲ್ಲಿ? 32 ವರ್ಷದಲ್ಲಿ, ಹೌದಾ. ಅಂದ್ರೆ ಈ 84 ಲಕ್ಷನ 32 ವರ್ಷಕ್ಕೆ ಡಿವೈಡ್ ಮಾಡಿ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ ಒಂದು 2.25 ಲಕ್ಷ ಬರುತ್ತಾ ಪರ್ ಇಯರ್. ಪ್ರತಿ ವರ್ಷನೂ 2,80,000 ರೂಪಾಯಿ ಫ್ರೀ ಆಗಿ ಬರ್ತಿತ್ತು ನಿಮ್ಮ ಅಕೌಂಟ್ಗೆ, ಹೌದಾ. ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಬೇಡ, ಏನು ಬೇಡ. ಸುಮ್ಮನೆ ನೀವು 1994ರಲ್ಲಿ 1 ಲಕ್ಷನ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಹೂಡಿಕೆ ಮಾಡಿ ಬಿಟ್ಟಿದ್ರೆ ಇವತ್ತು 84 ಲಕ್ಷ ಆಗಿದೆ. ಇವತ್ತು ಡ್ರಾ ಮಾಡಿದ್ರೆ 84 ಲಕ್ಷನೇ. ಅಂದ್ರೆ 84 ಲಕ್ಷಕ್ಕೆ 32 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ಪ್ರತಿ ವರ್ಷ ನಿಮ್ಗೆ 2,84,000 ರಿಟರ್ನ್ ಕೊಟ್ಟಿದೆ ಯಾವ್ದು? ರಿಲಯನ್ಸ್ ಇಂಡಸ್ಟ್ರಿ. ನೀವು ಕೆಲ್ಸಕ್ಕೆ ಹೋದ್ರೆ ಎಷ್ಟು ದುಡಿತೀರಾ? ಪ್ರತಿ ವರ್ಷ ಒಂದು 2.25 ಲಕ್ಷ ದುಡಿತೀರಾ ಕೆಲ್ಸಕ್ಕೆ ಹೋದ್ರೆ. ಬಟ್ ನೀವು ಇಲ್ಲಿ ಹೋಲಿಕೆ ಮಾಡಿದಾಗ ನೀವು ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಕೂತಿದ್ದೀರಾ ಮನೆಯಲ್ಲಿ. 2,80,000 ಪ್ರತಿ ವರ್ಷನೂ ಬಂದಿದೆ ನಿಮ್ಮ ಅಕೌಂಟಿಗೆ, ಹೌದಾ. ಇದು ಹೇಗೆ ಅಂತ ನಾವು ರಿಲಯನ್ಸ್ ಇಂಡಸ್ಟ್ರಿ ಚಾರ್ಟ್ ತೆಗೆದು ನೋಡೋಣ. ಚಾರ್ಟ್ ಅಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲರೂ ಈ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿ. ಇದು ರಿಲಯನ್ಸ್ ಇಂಡಸ್ಟ್ರಿಯ ಒಂದು ಕಂಪನಿ ಚಾರ್ಟ್ ಆಗಿದೆ. ಇಲ್ಲಿ ರೆಡ್ ಕಣ ಬರ್ತಾ ಇದೆ ಅಂದ್ರೆ ಶೇರ್ ಪ್ರೈಸ್ ಬೀಳ್ತಾ ಇದೆ ಅಂತ ಅರ್ಥ. ಗ್ರೀನ್ ಕಣ ಬರ್ತಾ ಇದೆ ಅಂದ್ರೆ ಶೇರ್ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅರ್ಥ. ಎಲ್ಲರೂ ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಫಸ್ಟ್ ಕ್ಯಾಂಡಲ್ ಇದು ರಿಲಯನ್ಸ್ ಇಂಡಸ್ಟ್ರಿಯ ಕಂಪನಿ ಐಪಿಎಲ್ ಬಂದಾಗ ಮೊದಲ ತಿಂಗಳ ನಾ ಇಲ್ಲಿ ಮಂತ್ಲಿ ಕ್ಯಾಂಡಲ್ ಹಾಕಿದ್ದೇನೆ. ಮಂತ್ಲಿ ಕ್ಯಾಂಡಲ್ ಅಂದ್ರೆ ಇಲ್ಲಿ ಇರುವಂತ ಪ್ರತಿಯೊಂದು ಕ್ಯಾಂಡಲ್ 1 ತಿಂಗಳ ಕ್ಯಾಂಡಲ್. ಅದು ತಿಂಗಳು ಒಂದೇ ಕ್ಯಾಂಡಲ್. ಅಂದ್ರೆ ನಿಮ್ಗೆ ಬಿಗಿನರ್ಸ್ಗೆ ಇದು ಈಸಿ ಆಗ್ಲಿ ಅಂತ ನಾನು ಮಂತ್ಲಿ ಕ್ಯಾಂಡಲ್ ಹಾಕಿದ್ದೇನೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು 1 ನಿಮಿಷ ಕ್ಯಾಂಡಲ್ ಇಂದ ಹಿಡಿದು ಮಂತ್ಲಿ ಕ್ಯಾಂಡಲ್ ತನಕ ನೋಡಬಹುದು. 1 ನಿಮಿಷ, 5 ಮಿನಿಟ್ಸ್, 10 ಮಿನಿಟ್ಸ್, 1 ಡೇ ಕ್ಯಾಂಡಲ್, 1 ವೀಕ್ ಕ್ಯಾಂಡಲ್, 1 ಮಂತ್ ಕ್ಯಾಂಡಲ್, ಈ ತರ ನಿಮ್ಗೆ ಯಾವ ಕ್ಯಾಂಡಲ್ ಬೇಕಾ ನೀವು ನೋಡಬಹುದು. ಬಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನು ಮಂತ್ಲಿ ಕ್ಯಾಂಡಲ್ ಹಾಕಿದ್ದೇನೆ. ಮಂತ್ಲಿ ಕ್ಯಾಂಡಲ್ ಅಂದ್ರೆ ತಿಂಗಳಿಗೆ ಒಂದೇ ಕ್ಯಾಂಡಲ್. ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಇದು ರಿಲಯನ್ಸ್ ಇಂಡಸ್ಟ್ರಿ ಐಪಿಎಲ್ ಬಂದಾಗ ಫಸ್ಟ್ ಕ್ಯಾಂಡಲ್. ಇದು ಯಾವಾಗ? 1994. ಇಲ್ಲಿ ನೋಡಿ, ನವೆಂಬರ್ 1994ರಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಐಪಿಎಲ್ ಬಂದಿದ್ದು. ಈ ಮೊದಲ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಬ್ಲಾಕ್ ಲೈನ್ ಅಬ್ಸರ್ವ್ ಮಾಡಿ. ಎಷ್ಟಿದೆ ಇಲ್ಲಿ? 16 ರೂಪಾಯಿ ಇದೆ, ಹೌದಾ. ಅಂದ್ರೆ 1994ರಲ್ಲಿ 16 ರೂಪಾಯಿ ಇತ್ತು ರಿಲಯನ್ಸ್ ಇಂಡಸ್ಟ್ರಿ ಶೇರ್ ಪ್ರೈಸ್, ಹೌದಾ. ಇವಾಗ ನಾನು ಸ್ಕ್ರೋಲ್ ಮಾಡ್ತೇನೆ, ನೀವು ಚಾರ್ಟ್ ನೋಡ್ತಾ ಹೋಗಿ, ನಿಮ್ಗೆ ಗೊತ್ತಾಗತ್ತೆ. ಮೇಲೆ ಹೋಗ್ತಾ ಇದೆ ಚಾರ್ಟ್. ಅಂದ್ರೆ ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ ಅಂದ್ರೆ ಏನರ್ಥ? ಮಾರ್ಕೆಟ್ ಶೇರ್ ಪ್ರೈಸ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಬೈಯರ್ಸ್ ಬಂದಿರ್ತಾರೆ. ಎಲ್ಲರೂ ಶೇರ್ ಅನ್ನು ಬೈ ಮಾಡಿದಾಗ ಮಾರ್ಕೆಟ್ ಮೇಲೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಹೇಗೆ ಹೋಗಿದೆ. ಇಲ್ಲೆಲ್ಲ ಹೂಡಿಕೆ ಮಾಡಿದ್ರೆ ಎಷ್ಟು ಲಾಭ ಬರ್ತಿತ್ತು, ಹೌದಾ. ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ಮೇಲ್ಗಡೆ ಹೋಗ್ತಾನೆ ಇದೆ, ಹೌದಾ. ಎಷ್ಟು ಮೇಲೆ ಹೋಗಿದೆ ನೋಡಿ. ಎಲ್ಲಿ ಲಾಸ್ಟ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಎಲ್ಲರೂ ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ.
ಇದು ಮೇ 2026 ಅಂದ್ರೆ ಈ ತಿಂಗಳ ಕ್ಯಾಂಡಲ್. ಇದು ಎಷ್ಟಿದೆ ಶೇರ್ ಪ್ರೈಸ್ ನೋಡಿ, 1357 ಇದೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ 59 ಇತ್ತು, ಇವಾಗ 1357 ಅಂದ್ರೆ 7 ರೂಪಾಯಿ 2 ಪಾಯಿಂಟ್ ಕಡಿಮೆ ಆಗಿದೆ. ಅಂದ್ರೆ ಇವಾಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ, 1359. ಅಂದ್ರೆ ಇವತ್ತಿನ ಪ್ರೈಸ್ ಇದು. ನಿಮ್ಗೆ ಲೆಕ್ಕ ಹೇಳಿದ್ನಲ್ಲ ಎಷ್ಟಾಗಿದೆ, 84 ಲಕ್ಷ ರಿಟರ್ನ್. 1994ರಲ್ಲಿ ನೀವು ರಿಲಯನ್ಸ್ ಇಂಡಸ್ಟ್ರಿ 1 ಲಕ್ಷ ಹಾಕಿದ್ರೆ ಇವತ್ತು 2020 ಬರುವಾಗ 84 ಲಕ್ಷ ಆಗಿದೆ. ನಿಮ್ಮ 1,84,00,000 ಲಕ್ಷ ಆಗಿದೆ. ನಿಮ್ಗೆ ಇಲ್ಲಿ ಉದಾಹರಣೆ ಚಾರ್ಟ್ ನೋಡಿದಿರ ನೀವು, ಹೌದಾ? ಚಾರ್ಟ್ ಹೇಗೆ ಮೇಲ್ಗಡೆ ಹೋಗುತ್ತೆ, ಪ್ರೈಸ್ ಸಹ ಅದೇ ರೀತಿ ಮೇಲ್ಗಡೆ ಹೋಗುತ್ತೆ. ಯಾವುದೇ ಒಂದು ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ, ಎಷ್ಟು ಇನ್ಕಮ್ ಬಂದಿದೆ ನಮ್ಗೆ ಈ ಚಾರ್ಟ್ ಅಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಚಾರ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಕಂಪನಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಎಷ್ಟು ಹಣ ಮಾಡಿದೆ, ನಾವು ಹೂಡಿಕೆ ಮಾಡಿದ್ರೆ ಎಷ್ಟು ಲಾಭ ಬರ್ತಿದೆ ಅಂತ ನಮ್ಗೆ ಚಾರ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇದನ್ನ ಹಾಗಂದ್ರೆ ಚಾರ್ಟ್ ನೋಡಿದ ತಕ್ಷಣ ನಮ್ಗೆ ಹೂಡಿಕೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಕಂಪನಿಯ ಫಂಡಮೆಂಟಲ್ ತಿಳ್ಕೋಬೇಕು. ROE ಎಷ್ಟಿದೆ, ROC ಎಷ್ಟಿದೆ, ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಡೆಟ್ ಈಕ್ವಿಟಿ ಎಷ್ಟಿದೆ, ಕಂಪನಿ ನಿಜವಾಗ್ಲೂ ಪ್ರಾಫಿಟ್ ಮಾಡ್ತಾ ಇದೆ ಇಲ್ವಾ, ಸೇಲ್ಸ್ ಎಷ್ಟು ಮಾಡ್ತಾ ಇದೆ, ಪ್ರೈಸ್ ಟು ಸೇಲ್ಸ್ ಎಷ್ಟಿದೆ, ತುಂಬಾ ಪ್ಯಾರಾಮೀಟರ್ಸ್ ಅಲ್ಲಿ ನೀವು ಚೆಕ್ ಮಾಡ್ಬೇಕಾಗತ್ತೆ. ಇದೆಲ್ಲ ತಿಳ್ಕೊಂಡು ನೀವು ಹೂಡಿಕೆ ಮಾಡ್ಬೇಕಾಗತ್ತೆ. ಜಸ್ಟ್ ಒಂದು ಚಾರ್ಟ್ ಅನ್ನು ನೋಡಿ ಹೂಡಿಕೆ ಮಾಡಿ ಹಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಾರ್ಟ್ ನೋಡಿ ಹೂಡಿಕೆ ಮಾಡಿದ್ರೆ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಕೋಟಿ ಮಾಡ್ತಿದ್ರು, ಆದ್ರೆ ಇವತ್ತು ಕೋಟಿ ಮಾಡಿ ತುಂಬಾ ಜನ ಇದ್ದಾರೆ. ನಾವು ಕಂಪನಿಯ ಫಂಡಮೆಂಟಲ್ ತಿಳ್ಕೋಬೇಕು, ಕಂಪನಿಯ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು. ಆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಏನು, ಹೇಗೆ ರೆವಿನ್ಯೂ ಮಾಡುತ್ತೆ, ಎಷ್ಟು ಸೇಲ್ಸ್ ಮಾಡುತ್ತೆ, ಅದ್ರ ಕೆಲಸ ಏನು, ಇದ ತಿಳ್ಕೋಬೇಕು. ROE ಎಷ್ಟಿದೆ, ROC ಎಷ್ಟಿದೆ, ಮೇನ್ ಆಗಿ ಇಂಪಾರ್ಟೆಂಟ್ ಬರೋದು ROE. ರಿಟರ್ನ್ ಆನ್ ಈಕ್ವಿಟಿ ಇದ್ರೇನೆ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಕಂಪನಿ ರಿಯಲ್ ಆಗಿ ಹಣ ಮಾಡ್ತಾ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಶೇರ್ ಪ್ರೈಸ್ ನೋಡಿ ಹಣ ಹಾಕ್ಲಿಕ್ಕೆ ಹೋಗ್ಬಾರ್ದು. ನಾವು ಕಂಪನಿ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು, ಫಂಡಮೆಂಟಲ್ ತಿಳ್ಕೊಬೇಕು, ಆವಾಗ್ಲೇ ನಾವು ದುಡ್ಡು ಮಾಡಕ್ಕಾಗೋದು. ಯಾರೋ ಒಬ್ರು ಮರ ಹತ್ತುತ್ತಾರಂತೇಳಿ ನಾವು ಹೋಗಿ ಮರ ಹತ್ಲಿ ಆಗತ್ತಾ? ನಮ್ಗೆ ಮರ ಹತ್ಲಿ ಗೊತ್ತಿದೆ ತಾನೇ ಮರ ಹತ್ಲಿ ಆಗೋದು. ಅದೇ ರೀತಿ ಯಾರೊಬ್ರು ದುಡ್ಡು ಮಾಡ್ತಿದ್ರೆ ಶೇರ್ ಮಾರ್ಕೆಟ್ ಅಂದ್ರೆ ಏನ್ ಅರ್ಥ, ಅವ್ರು ಕಲ್ತಿದ್ದಾರೆ ಅಂತ ಅರ್ಥ. ನೀವು ಕಲೀರಿ, ಕಷ್ಟಪಟ್ಟು ಕಲೀರಿ, ಒಂದ್ 6 ತಿಂಗಳು ಕಷ್ಟಪಟ್ಟು ಕಲೀರಿ. 6 ತಿಂಗಳು ಕಷ್ಟಪಟ್ಟು ಕಲ್ತ್ರಿ ಅಂತ ಹೇಳಿದ್ರೆ ಮುಂದೆ ನೀವು ಸಹ ದುಡ್ಡು ಮಾಡ್ಬೋದು. ಏರ್ಟೆಲ್ ಸಿಮ್ ಎಲ್ಲರ ಹತ್ರ ಇದೆ, ಹೌದಾ? ಪ್ರತಿ ತಿಂಗಳ ರಿಚಾರ್ಜ್ ಮಾಡ್ತೀರಾ? ಎಷ್ಟು ಮಾಡ್ತೀರಾ? ತಿಂಗಳ ರಿಚಾರ್ಜ್ ಎಷ್ಟಿದೆ ಇವಾಗ? 299, ಹೌದಾ? ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? 3,600 ರೂಪಾಯಿ ರಿಚಾರ್ಜ್ಗೋಸ್ಕರ ಯೂಸ್ ಮಾಡ್ತೀರಾ ನೀವು. ಕೆಲಸ ಮಾಡಿ ದುಡಿದಂತ ಹಣದಲ್ಲಿ 3,600 ರೂಪಾಯಿ ರಿಚಾರ್ಜ್ಗೋಸ್ಕರ ಖರ್ಚು ಮಾಡ್ತೀರಾ, ಹೌದಾ? ಇನ್ನೊಂದು 10 ವರ್ಷ ಆದ್ರೂ ನೀವು ಏರ್ಟೆಲ್ ಸಿಮ್ ಯೂಸ್ ಮಾಡ್ತೀರಾ. ರಿಚಾರ್ಜ್ ಮಾಡಿದ ದುಡ್ಡಲ್ಲಿ ಎಲ್ಲಿ ಹೋಗುತ್ತೆ? ಕಂಪ್ನಿ ಹೋಗುತ್ತೆ, ಹೌದಾ? ಅದರಿಂದ ಆ ಕಂಪ್ನಿ ರೆವಿನ್ಯೂ ಮಾಡಿ ಗ್ರೋ ಆಗುತ್ತೆ. ನೀವು ಪ್ರತಿ ತಿಂಗಳು ರಿಚಾರ್ಜ್ ಮಾಡ್ತಾ ಇದ್ದೀರಾ ಅಂದ್ಮೇಲೆ ಸಿಮ್ ಇನ್ನು 10-15 ವರ್ಷ ನೀವು ಇಟ್ಕೊಳ್ತೀರಾ ಅಂದ್ಮೇಲೆ ಕಂಪ್ನಿ ಮೇಲೆ ದುಡ್ಡು ಹಾಕ್ಬೋದಲ್ಲ, ಏರ್ಟೆಲ್ ಕಂಪ್ನಿ ದುಡ್ಡು ಹಾಕ್ಬೋದಲ್ಲ. ಆ ಕಂಪ್ನಿ ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೋ ಅದೇ ರೀತಿ ನೀವು ಇನ್ವೆಸ್ಟ್ ಮಾಡಿದ ಹಣ ಸಹ ಇನ್ಕ್ರೀಸ್ ಆಗುತ್ತೆ. ಭಾರತ್ ಏರ್ಟೆಲ್ IPO ಬಂದಿರೋದು 2002ರಲ್ಲಿ ಭಾರತ್ ಏರ್ಟೆಲ್ IPO ಬರುತ್ತೆ. 2002ರಲ್ಲಿ IPO ಬರುವಾಗ ಶೇರ್ ಪ್ರೈಸ್ 20 ರೂಪಾಯಿ ಇತ್ತು. ಇವಾಗ ಎಷ್ಟಾಗಿದೆ ಗೊತ್ತಾ? 1857 ಆಗಿದೆ. 2002ರಲ್ಲಿ 20 ರೂಪಾಯಿ ಇತ್ತು, ಹೌದಾ? 2026ರಲ್ಲಿ 1857 ಆಗಿದೆ. ಇನ್ನೊಂದು 10 ವರ್ಷ ಆಯ್ತಂದ್ರೆ ಎಷ್ಟಾಗತ್ತೆ? 5,000 ಮೇಲೆ ಹೋಗ್ಬೋದು ಶೇರ್ ಪ್ರೈಸ್. ಇವಾಗ ಇಲ್ಲಿ ನೋಡಿ 1857 ಭಾಗಿಸು 20 ಮಾಡಿ ಎಷ್ಟು ಪಟ್ಟು ಮೇಲ್ಗಡೆ ಹೋಗಿ ಅಂತ ನೋಡಿ, ಚೆಕ್ ಮಾಡಿ ಎಷ್ಟು ಹೋಗಿದೆ. 92 ಪಟ್ಟು ಮೇಲ್ಗಡೆ ಹೋಗಿರುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಅಂದ್ರೆ 2002ರಲ್ಲಿ ನೀವು ಯಾರಾದ್ರೂ ಭಾರತ್ ಏರ್ಟೆಲ್ ಕಂಪ್ನಿಯಲ್ಲಿ 1 ಲಕ್ಷ ಹೂಡಿಕೆ ಮಾಡೋದಿದ್ರೆ ಇವತ್ತು ಎಷ್ಟಾಗ್ತಿತ್ತು? 92 ಲಕ್ಷ ಆಗ್ತಿತ್ತು, ಹೌದಾ? ಅಂದ್ರೆ ಎಷ್ಟಾಯ್ತು? 24 ವರ್ಷ, ಹೌದಾ? 92 ಲಕ್ಷ ಅಂದ್ರೆ ಪ್ರತಿ ವರ್ಷ ಎಷ್ಟು ರಿಟರ್ನ್ ಬಂತು ನಿಮ್ಗೆ? 92 ಲಕ್ಷ ಭಾಗಿಸಿ 24 ವರ್ಷ ಮಾಡಿ. ಪ್ರತಿ ವರ್ಷನೂ 3,80,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತಾ ಇತ್ತು. ನೀವು ಕೆಲ್ಸಕ್ಕೆ ಎಷ್ಟು ದುಡಿತೀರಾ? ಸಂಬಳ ಅಷ್ಟು ಬರಲ್ಲ ತಾನೆ? ತಿಂಗಳೊಂದು 20,000 ಅಂದ್ರೂ 2.5 ಲಕ್ಷ ಆಗತ್ತೆ ಪರ್ ಇಯರ್.
ಆದ್ರೆ ಇಲ್ಲಿ ಅದಕ್ಕಿಂತ ಡಬಲ್ ಕೊಟ್ಟಿದೆ, ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದೆ ಶೇರ್ ಮಾರ್ಕೆಟ್ ಅಲ್ಲಿ. ಅದಕ್ಕೋಸ್ಕರ ಹೇಳಿದ್ರು ಶೇರ್ ಮಾರ್ಕೆಟ್ ಕ್ಯಾಶ್ ಕಿಂಗ್ ಅಂತ. ಹೌದಾ? ನೀವೇನು ಕೆಲಸ ಮಾಡಿಲ್ಲ, ಪ್ರತಿ ವರ್ಷನೂ 3,80,000 ನಿಮ್ಮ ಅಕೌಂಟಿಗೆ ಬಂದಿದೆ. 24 ವರ್ಷದಲ್ಲಿ 92 ಲಕ್ಷ. ಇದು ನಾವು ಚಾರ್ಟ್ ಮೇಲೆ ನೋಡೋಣ. ಚಾರ್ಟ್ ಮೇಲೆ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಭಾರತ್ ಕೇಜ್ ಕಂಪನಿ ಚಾರ್ಟ್. ಈ ಫಸ್ಟ್ ಕ್ಯಾಂಡಲ್ ನೋಡಿ, ಫೆಬ್ರವರಿ 2007 ಕಂಪನಿ ಐಪಿ ಬಂದಿರೋದು. ಈ ಫಸ್ಟ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ, ಲೈನ್ ಅಬ್ಸರ್ವ್ ಮಾಡಿ, ಈ ಬ್ಲಾಕ್ ಲೈನ್ ಇದೆಯಲ್ಲ ಡಾಟ್ ಡಾಟ್ ಅಬ್ಸರ್ವ್ ಮಾಡಿ. ಎಷ್ಟಿದೆ ಶೇರ್ ಪ್ರೈಸ್? 20 ರೂಪಾಯಿ ಇದೆ. ಹೌದಾ? 20 ರೂಪಾಯಿ ಇದೆ. ಇವಾಗ ಎಷ್ಟಾಗಿದೆ ನೋಡೋಣ. ನಾನು ಸ್ಕ್ರೋಲ್ ಮಾಡ್ತೇನೆ, ನೀವು ಚಾರ್ಟ್ ನೋಡಿ. ಚಾರ್ಟ್ ಅಬ್ಸರ್ವ್ ಮಾಡಿ, ಮೇಲೆ ಹೋಗ್ತಾ ಇದೆಯಾ? ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ ಅಂದ್ರೆ ಏನರ್ಥ? ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಬಯರ್ಸ್ ಬಂದಿರ್ತಾರೆ, ಶೇರ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ನೋಡಿ ಹೆಂಗೆ ಮೇಲ್ಗಡೆ ಹೋಗ್ತಾ ಇದೆ ನೋಡಿ, ಮತ್ತೆ ಮೇಲೆ ಹೋಯ್ತು ನೋಡಿ. ಯಾವುದೇ ಸ್ಟಾಕ್ ಆದ್ರೂ ಅಷ್ಟೇನೆ, ಮೇಲೆ ಹೋಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ನಿಲ್ಲುವುದೇ ಇಲ್ಲ, ರಾಕೆಟ್ ತರ ಹೋಗುತ್ತೆ. ಎಲ್ರು ಈ ಲಾಸ್ಟ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ, ಎಲ್ರು ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಇದು ಮೇ 2026 ಅಂದ್ರೆ ಈ ತಿಂಗಳಿನ ಕ್ಯಾಂಡಲ್. ಎಷ್ಟಿದೆ ಶೇರ್ ಪ್ರೈಸ್? 1857. ಅಂದ್ರೆ ಮೇ 2026 ಈ ತಿಂಗಳ ಕ್ಯಾಂಡಲ್, ಮಂತ್ಲಿ ಕ್ಯಾಂಡಲ್. ಎಲ್ಲ ಇಲ್ಲಿ ಇರೋದು ಪ್ರತಿಯೊಂದು ಕ್ಯಾಂಡಲ್ ಮಂತ್ಲಿ ಕ್ಯಾಂಡಲ್. ಈ ಕ್ಯಾಂಡಲ್ ಇರೋದು ಈ ತಿಂಗಳಿನ ಕ್ಯಾಂಡಲ್. 1857 ಇದೆ ಶೇರ್ ಪ್ರೈಸ್. ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ನಡೀತಾ ಇರುವಂತ ಪ್ರೈಸ್ ಇದು, ಇವತ್ತಿನ ಪ್ರೈಸ್ ಅದು ನಾನು ಹೇಳ್ತಾ ಇರೋದು. 1857 ಅಂದ್ರೆ ಎಷ್ಟು ಪಟ್ಟು ಮೇಲೆ ಹೋಗಿದೆ? 92 ಪಟ್ಟು ಮೇಲ್ಗಡೆ ಹೋಗಿದೆ. ನಿಮ್ಮ 1 ಲಕ್ಷ ಹೂಡಿಕೆ 92 ಲಕ್ಷ ಆಗಿದೆ. 2007ರಲ್ಲಿ 1 ಲಕ್ಷ ಹೂಡಿಕೆ ಮಾಡಿದ್ರೆ ಇವತ್ತಿಂದು 92 ಲಕ್ಷ ಆಗುತ್ತೆ. ಇದನ್ನ ಯಾರು ಬೇಕು ನೀವು ಚೆಕ್ ಮಾಡಬಹುದು. ಬೇಕಾದ್ರೆ ನಿಮ್ಗೆ ಸಿಂಪಲ್ ಹೇಳ್ತೀನಿ, ಎಲ್ಲರೂ ಮೊಬೈಲ್ ಓಪನ್ ಮಾಡಿ ಪ್ಲೇ ಸ್ಟೋರ್ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ. ಟ್ರೇಡಿಂಗ್ ವ್ಯೂ ಅಂತ ಹೇಳಿದ್ರೆ ಅದೊಂದು ಅಪ್ಲಿಕೇಶನ್. ಸ್ಟಾಕ್ ಮಾರ್ಕೆಟ್ ಯಾವುದೇ ಒಂದು ಕಂಪನಿ ಚಾರ್ಟ್ ನೋಡೋದು ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ನೋಡೋದು. ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐಡಿ ಎಲ್ಲ ಹಾಕಿ ರಿಜಿಸ್ಟ್ರೇಷನ್ ಆಗ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆಗಿ ನಿಮ್ಗೆ ಯಾವ ಕಂಪನಿ ಬೇಕೋ ಆ ಕಂಪನಿಯಲ್ಲಿ ಸರ್ಚ್ ಮಾಡಿ ಆ ಕಂಪನಿ ಚಾರ್ಟ್ ಅನ್ನು ಚೆಕ್ ಮಾಡಬಹುದು. ನಿಮ್ಗೆ ಯಾವ ಕಂಪನಿ ಇಷ್ಟ ಆಗುತ್ತೋ ಆ ಕಂಪನಿ ಚಾರ್ಟ್ ಹಾಕಿ ಸರ್ಚ್ ಮಾಡಿ ನೋಡಿ, ಯಾವ ಕಂಪನಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನಿಮ್ಗೆ ಚಾರ್ಟ್ ಅಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀವು ಇದನ್ನು ಡೀಪಾಗಿ ಕಲಿಬೇಕಂದ್ರೆ ಕ್ಲಾಸಿಗೆ ಹೋಗಿ ಕಲೀಲೇಬೇಕು. ನೀವು ಎಲ್ಲಿ ಬೇಕೋ ಹೋಗಿ, ಆದ್ರೆ ಆನ್ಲೈನ್ ಅಲ್ಲಿ ಮಾತ್ರ ಕಲಿಬೇಡಿ. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಇವತ್ತು ಸಾವಿರಾರು ಜನ ಸಾವಿರಾರು ತರ ವಿಡಿಯೋ ಮಾಡಿ ಹಾಕ್ತಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಕೆಲವರಿಗೆ ನಾಲೆಜ್ ಇರುತ್ತೆ, ಕೆಲವರಿಗೆ ಅರ್ಧಂಬರ್ಧ ನಾಲೆಜ್ ಇರುತ್ತೆ. ಕೆಲವರ ಹೆಚ್ಚಿನವರು ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನು? ಜನರಿಗೆ ಎಜುಕೇಶನ್ ಮಾಡ್ಬೇಕಂತ ಇರಲ್ಲ. ಹೆಚ್ಚಿನವರು ದುಡ್ಡಿಗೋಸ್ಕರ ಮಾಡ್ತಾರೆ. ಯೂಟ್ಯೂಬ್ ವಿಡಿಯೋ ಮಾಡಿ ಸಾವಿರಾರು ಜನ ನೋಡಿದ್ರೆ ವ್ಯೂಸ್ ಬಂದ್ರೆ ಅವ್ರಿಗೆ ಹಣ ಬರುತ್ತೆ. ಹೌದಾ? ಆದ್ರೆ ನೀವು ಯೂಟ್ಯೂಬ್ ಅಲ್ಲಿ ಯಾರೋ ಏನೋ ಹೇಳ್ರಿ ಅಂತೇಳಿ ಸ್ಟಾಕ್ ಅನ್ನು ಬೈ ಮಾಡಬೇಡಿ, ಅಥವಾ ಯಾರೋ ಏನ್ ಹೇಳ್ರಿ ಅಂತ ಅವ್ರ ಮಾತನ್ನ ನೀವು ಕೇಳಿಕ್ ಹೋಗ್ಬೇಡಿ. ಯಾಕಂದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ನೀವು ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಕಲೀಲೇಬೇಕಂತ ಅನ್ಸಿದ್ರೆ ಎಲ್ಲಿ ಹೇಳಿ ಕೊಡ್ತಾರೋ, ಎಲ್ಲಿ ಕ್ಲಾಸ್ ನಡೀತದೆ ಅಲ್ಲಿ ಹೋಗಿ ಕಲೀರಿ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ದುಡ್ಡು ಮಾಡಕ್ಕಾಗಲ್ಲ, ದುಡ್ಡು ಕಳ್ಕೊಳ್ತೀರಾ. ನೀವು ಕಲ್ತು ಹಣ ಮಾಡಿ.